ವಕ್ಫ್ ವಿಚಾರವಾಗಿ ನಿನ್ನೆ ಮಂಗಳೂರಿನಲ್ಲಿ ಭಾರೀ ಪ್ರತಿಭಟನೆಯನ್ನ ಮಾಡಿದಂತ ಪ್ರತಿಭಟನಾಕಾರರು ಪ್ರತಿಭಟನೆ ಮುಗಿದಾದ ನಂತರ ಪೊಲೀಸ್ ಅಧಿಕಾರಿಯ ಕಾರಿನಲ್ಲಿ ಹೋದಂತ ವಿಚಾರ ಈಗ ಚರ್ಚೆಗೆ ಕಾರಣ ಆಗಿದೆ. ಪ್ರತಿಭಟನಾಕಾರರಿಗೆ ಡ್ರಾಪ್ ನೀಡಿದ ಪೊಲೀಸ್ ಅಧಿಕಾರಿ ತಮ್ಮ ಸರ್ಕಾರಿ ಕಾರ್ನಲ್ಲೇ ಎಸಿಪಿ ನಜ್ಮಾ ಫಾರೂಕಿ ಅವರು ಡ್ರಾಪ್ ನೀಡಿದ್ದಾರೆ. ಮಂಗಳೂರಿನಲ್ಲಿ ನಿನ್ನೆ ನಡೆದಿದ್ದ ವಕ್ಫ್ ಕಾಯ್ದೆ ವಿರುದ್ಧದ ಹೋರಾಟದಲ್ಲಿ ಭಾಗಿಯಾದಂತ ಪ್ರತಿಭಟನಾಕಾರರಿಗೆ ಸರ್ಕಾರಿ ಕಾರ್ನಲ್ಲಿ ಡ್ರಾಪ್ ನೀಡಿದ್ದಾರೆ ಎಸಿಪಿ ನಜ್ಮಾ ಫಾರೂಕಿ. ಪೊಲೀಸ್ ಅಧಿಕಾರಿ ಕಾರ್ನಲ್ಲಿ ಮುಸ್ಲಿಮರು ರೌಂಡ್ಸ್ ಹೊಡೆದಿದ್ದಾರೆ. ಎಮರ್ಜೆನ್ಸಿ ಲೈಟ್ ಸೈರನ್ ಹಾಕೊಂಡು ದರ್ಬಾರ್ ಮಾಡಿದ್ದಾರೆ ಸರ್ಕಾರಿ ಕಾರಿನಲ್ಲಿ. ಎಸಿಪಿ ನಜ್ಮಾ ಫಾರೂಕಿ ಅವರ ಕಾರ್ನಲ್ಲಿ ಹೋಗಿರೋದು. ಕಾರಿನ ಸೀಟ್ನಲ್ಲಿ ಕೂರಿಸಿಕೊಂಡು ಪೊಲೀಸರು ಡ್ರಾಪ್ ಕೊಟ್ಟಿದ್ದಾರೆ. ಮಂಗಳೂರಿನ ಟ್ರಾಫಿಕ್ ಎಸಿಪಿ ನಜ್ಮಾ ಫಾರೂಕಿ ಅವರ ಕಾರಿನಲ್ಲಿ ಸರ್ಕಾರಿ ಕಾರಿನಲ್ಲಿ ಇವರನ್ನ ಕರ್ಕೊಂಡು ಹೋಗಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡಬೇಕಿದ್ದಂತ ಪೊಲೀಸರು ರೂಲ್ಸ್ ಬ್ರೇಕ್ ಮಾಡಿದ್ರ ಅನ್ನುವ ಆರೋಪ ಈಗ ಕೇಳಿ ಬಂದಿದೆ. ಪ್ರತಿಭಟನೆ ಮುಗಿದ ಬಳಿಕ ಪ್ರತಿಭಟನಾಕಾರರನ್ನ ಎಸಿಪಿ ನಜ್ಮಾ ಫಾರೂಕಿ ಅವರು ತಮ್ಮ ಕಾರಿನಲ್ಲಿ ಕರ್ಕೊಂಡು ಅವರಿಗೆ ಡ್ರಾಪ್ ಕೊಟ್ಟಂತ ವಿಚಾರ. ಸೈರನ್ ಹಾಕೊಂಡಿದ್ರು, ಎಮರ್ಜೆನ್ಸಿ ಲೈಟ್ ಆನ್ ಆಗಿತ್ತು. ಅಂತ ಎಮರ್ಜೆನ್ಸಿ ಏನಿತ್ತು? ಪ್ರತಿಭಟನಾಕಾರರನ್ನ ಕರ್ಕೊಂಡು ಡ್ರಾಪ್ ಕೊಟ್ಟಂತ ವಿಚಾರ ಈಗ ಮಂಗಳೂರಿನಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನಿನ್ನೆ ವಕ್ಫ್ ವಿಚಾರವಾಗಿ ಪ್ರತಿಭಟನೆಯನ್ನ ಮಾಡಿದಂತ ಪ್ರತಿಭಟನಾಕಾರರು ಪ್ರತಿಭಟನೆ ಮುಗಿದಾದ ನಂತರ ಪ್ರತಿಭಟನಾಕಾರರಿಗೆ ತಮ್ಮದೇ ಕಾರ್ನಲ್ಲಿ ನಜ್ಮಾ ಫಾರೂಕಿ ಅವರು ಡ್ರಾಪ್ ಕೊಟ್ಟಂತ ವಿಚಾರ. ಎಸಿಪಿ ನಜ್ಮಾ ಫಾರೂಕಿ ಅವರು, ಮಂಗಳೂರು ಟ್ರಾಫಿಕ್ ಎಸಿಪಿ ನಜ್ಮಾ ಫಾರೂಕಿ ತಮ್ಮ ಸರ್ಕಾರಿ ಕಾರ್ನಲ್ಲಿ ಸೈರನ್ ಹಾಕೊಂಡು ಎಮರ್ಜೆನ್ಸಿ ಲೈಟ್ ಹಾಕೊಂಡು ಅವರಿಗೆ ಡ್ರಾಪ್ ಕೊಟ್ಟಂತ ವಿಚಾರ ಈಗ ಚರ್ಚೆಗೆ ಕಾರಣ ಆಗಿದೆ. ಇದೇ ಅಧಿಕಾರಿ ಎಸಿಪಿ ನಜ್ಮಾ ಫಾರೂಕಿ ಅವರು ಕಾರ್ನಲ್ಲಿ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯ ಗಮನಿಸ್ತಾ ಇದೀರಲ್ಲ. ಪ್ರತಿಭಟನಾಕಾರರನ್ನ ತಮ್ಮ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಎಮರ್ಜೆನ್ಸಿ ಲೈಟ್ ಆನ್ ಆಗಿದೆ, ಸೈರನ್ ಹಾಕೊಂಡಿದ್ದಾರೆ. ನಜ್ಮಾ ಫಾರೂಕಿ ಅವರು ಕೂಡ ಅದರಲ್ಲಿ ಇದ್ದಾರೆ. ಕರ್ಕೊಂಡು ಹೋಗಿ ಡ್ರಾಪ್ ಕೊಟ್ಟಂತ ವಿಚಾರ ಈಗ ಚರ್ಚೆಗೆ ಕಾರಣ ಆಗಿದೆ. ನಜ್ಮಾ ಫಾರೂಕಿ ಅವರು ಇದೇ ಅಧಿಕಾರಿಯ ಕಾರ್ನಲ್ಲಿ ಹೋಗಿರೋದು. ಒಬ್ರು ಸರ್ಕಾರಿ ಅಧಿಕಾರಿ ತಮ್ಮ ಬಳಕೆಗೆ ಇದ್ದಂತ ಸರ್ಕಾರಿ ಕಾರನ್ನ ಪ್ರತಿಭಟನೆಗೆ ಬಂದಂತ ಪ್ರತಿಭಟನಾಕಾರರನ್ನ ಡ್ರಾಪ್ ಮಾಡೋದಕ್ಕೆ ಆ ಕಾರನ್ನು ಬಳಸಿದ್ದು ಸೈರನ್ ಹಾಕೊಂಡು ಆನಂತರ ಎಮರ್ಜೆನ್ಸಿ ಲೈಟ್ ಹಾಕೊಂಡು ನಜ್ಮಾ ಫಾರೂಕಿ ಅವರು ಕರ್ಕೊಂಡು ಹೋಗ್ತಾರಂತ ಹೇಳಿದ್ರೆ ಏನೋ ಅವರು ಪೂರ್ವಗ್ರಹ ಪೀಡಿತರು ಅನ್ನೋ ರೀತಿಯಲ್ಲಿ ಈಗ ಆರೋಪಗಳು ಕೇಳಬರ್ತಾ ಇದೆ. ಸರ್ಕಾರಿ ಅಧಿಕಾರಿ ಹಿಂಗ್ ಮಾಡಬಾರ್ದಿತ್ತು ಅನ್ನುವ ವಿಚಾರವೂ ಕೂಡ ಚರ್ಚೆಗೆ ಬಂದಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ, ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇಂಥದ್ದೊಂದು ಚರ್ಚೆ ಇದೆ, ತಾವೇನ್ ಹೇಳ್ತೀರಿ? ಏನಾಯ್ತು ನಿನ್ನೆ ದಿನೇಶ್? ರಂಜಿತ್, ನಿನ್ನೆ ಮಂಗಳೂರಿನ ಅಡ್ಯಾರ್ ಗಾರ್ಡನ್ ಸಮೀಪದಲ್ಲಿರುವಂತಹ ಕಣ್ಣೂರಿನ ಶಾ ಮೈದಾನದಲ್ಲಿ ವಕ್ಫ್ ವಿರುದ್ಧ ಬಹಳಷ್ಟು ದೊಡ್ಡ ಪ್ರತಿಭಟನೆ ಇತ್ತು. ಲಕ್ಷಾಂತರ ಮಂದಿ ಸೇರಿದ್ದು ಆ ಒಂದು ಪ್ರತಿಭಟನೆಯ ಬಳಿಕ ಒಂದಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಎಸಿಪಿ ಆದಂತಹ ನಜ್ಮಾ ಫಾರೂಕಿ ಅವರು ಪ್ರತಿಭಟನಾಕಾರರನ್ನ ತಮ್ಮ ಕಾರು ಅಂದ್ರೆ ಎಸಿಪಿ ಅವರಿಗೆ ನೀಡಿದಂತ ಸರ್ಕಾರಿ ಕಾರ್ ಏನಿದೆ ಅದರಲ್ಲಿ ಡ್ರಾಪ್ ಮಾಡಿದ್ರು ಅನ್ನುವಂತ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದಕ್ಕೆ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಆ ವಿಡಿಯೋದಲ್ಲಿ ನೋಡ್ತಾ ಇರುವಂಗೆ ಏನು ಎಮರ್ಜೆನ್ಸಿ ಲೈಟ್ ಮತ್ತು ಸೈರನ್ ಹಾಕಿಕೊಂಡು ಪ್ರತಿಭಟನಾಕಾರರನ್ನು ನಜ್ಮಾ ಫಾರೂಕಿ ಅವರು ತಮ್ಮ ಸರ್ಕಾರಿ ಕಾರ್ನಲ್ಲಿ ಡ್ರಾಪ್ ಮಾಡ್ತಾ ಇರುವಂತಹ ದೃಶ್ಯ ಕೂಡ ಆ ಒಂದು ವಿಡಿಯೋದಲ್ಲಿ ಸೆರೆಯಾಗಿರುವಂತದ್ದು. ಇದರ ವಿರುದ್ಧ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಅಂದ್ರೆ ಒಂದ್ ಕಡೆ ಪ್ರತಿಭಟನೆ ಮುಗಿದ ಬಳಿಕ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸುಮಾರು 10 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ಗೆ ಏನು ಅವರು ಅದನ್ನು ಕ್ಲಿಯರೆನ್ಸ್ ಮಾಡಬೇಕಾಗಿತ್ತು ಮತ್ತು ಟ್ರಾಫಿಕ್ ಜಾಮ್ ಏನಿದೆ ಅದನ್ನು ನೋಡ್ಕೊಳ್ಬೇಕಾಗಿತ್ತು. ಅದರ ಬದಲಾಗಿ ಪ್ರತಿಭಟನಾಕಾರರನ್ನು ಈ ರೀತಿಯಾಗಿ ಡ್ರಾಪ್ ಮಾಡುವುದು ಎಷ್ಟು ಸರಿ ಅನ್ನುವಂತ ಒಂದು ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಈ ಒಂದು ವಿಡಿಯೋ ತುಣುಕು ಏನಿದೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೈರಲ್ ಆಗ್ತಾ ಇರುವಂತದ್ದು ಮತ್ತು ಎಸಿಪಿ ನಜ್ಮಾ ಫಾರೂಕಿ ಅವರ ವಿರುದ್ಧ ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ತಮ್ಮವರನ್ನು ಈ ರೀತಿಯಾಗಿ
ತಮ್ಮ ಕಾರಿನಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಎಷ್ಟು ಸರಿ? ಅದು ಸರ್ಕಾರಿ ಕಾರನ್ನು ಈ ರೀತಿಯಾಗಿ ಬಳಕೆ ಮಾಡಿರುವುದು ಸರಿಯಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಏನು ಅದಕ್ಕೆ ಸಿಗುವಂತ ಕ್ಲಾರಿಫಿಕೇಶನ್ ಏನಂದ್ರೆ ಪೊಲೀಸ್ ಇಲಾಖೆ ಕೂಡ ಒಂದಷ್ಟು ಈ ಬಗ್ಗೆ ಮಾಹಿತಿ ನೀಡಿರುವಂತದ್ದು. ಅಂದ್ರೆ ಆ ಒಂದು ಪ್ರತಿಭಟನೆಕಾರರ ಒಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು, ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆ ಕಂಡು ಬಂದಿತ್ತು. ಹೀಗಾಗಿ ಅದಕ್ಕಾಗಿ ನಾವು ಬಳಸಿದ್ದೇವೆ ಅನ್ನುವಂತ ಒಂದು ಸಮಜಾಯಿಸಿ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇದು ಎಷ್ಟು ಸರಿ, ಇದರ ಸತ್ಯಾಸತ್ಯತೆ ಏನು ಅನ್ನುವುದನ್ನು ಇನ್ನಷ್ಟೇ ಕಮಿಷನರ್ ಅವರು ತಿಳಿಸಬೇಕಾಗಿದೆ. ರಂಜಿತ್, ದಿನೇಶ, ನಜ್ಮಾ ಫಾರೂಕಿ ಅವರು ಪೂರ್ವಗ್ರಹ ಪೀಡಿತರಾಗಿ ಅಲ್ಲಿದ್ದಂತ ಪ್ರತಿಭಟನಾಕಾರರಿಗೆ ಬೆಂಬಲಿಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ನಡೀತಾ ಇರುವಂತಹ ಈ ಪ್ರತಿಭಟನೆಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳೆಲ್ಲ ಇದಾವೆ. ಸದ್ಯಕ್ಕೆ ಜನ ಏನ್ ಹೇಳ್ತಾರೆ? ರಂಜಿತ್ ಶ್ರೀಯರ್, ಹೌದು, ಅಂದ್ರೆ ನಜ್ಮಾ ಫಾರೂಕಿ ಅವರು ಪೂರ್ವಾಗ್ರಹ ಪೀಡಿತರಾಗಿ ಈ ರೀತಿಯಾಗಿ ಅಂದ್ರೆ ತಮ್ಮವರನ್ನು ಬೆಂಬಲಿಸುವುದಕ್ಕೋಸ್ಕರವಾಗಿ ಈ ರೀತಿಯಾಗಿ ಪ್ರತಿಭಟನಾಕಾರರಿಗೆ ಡ್ರಾಪ್ ನೀಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಪ್ರತಿಭಟನೆಯಲ್ಲಿ ಸಾಕಷ್ಟು ದೂರದವರೆಗೂ, ಒಂದು 10 ಕಿಲೋಮೀಟರ್ ದೂರದವರೆಗೂ ಕೂಡ ಪ್ರತಿಭಟನಾ ನಂತರವಾಗಿ ಜಾಮ್ ಆಗಿತ್ತು. ಬಹಳಷ್ಟು ಜನ ಇದರಿಂದ ಕಷ್ಟಪಟ್ಟಿದ್ರು. ಅಂದ್ರೆ ಹೈಕೋರ್ಟ್ ಆದೇಶ ಕೂಡ ಇತ್ತು, ಅಂದ್ರೆ ಕೇವಲ ನೀವು ಪ್ರತಿಭಟನೆಗೆ ಸೀಮಿತವಾಗಿ ಅದಕ್ಕೆ ಪರ್ಮಿಷನ್ ತೆಗೆದುಕೊಂಡ ಮೈದಾನದಲ್ಲಿ ಮಾತ್ರ ಏನು ಪ್ರತಿಭಟನೆ ಮಾಡಬೇಕು, ಏನು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದನ್ನು ಬಳಸಿಕೊಳ್ಬಾರ್ದು, ಇದಕ್ಕೆ ಟ್ರಾಫಿಕ್ ನ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಸೂಚನೆ ನೀಡಿದ್ರು. ಆದ್ರೂ ಕೂಡ ಟ್ರಾಫಿಕ್. ಓಕೆ ದಿನೇಶ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಕ್ಫ್ ವಿಚಾರವಾಗಿ ನಿನ್ನೆ ಮಂಗಳೂರಿನಲ್ಲಿ ಭಾರೀ ಪ್ರತಿಭಟನೆಯನ್ನ ಮಾಡಿದಂತ ಪ್ರತಿಭಟನಾಕಾರರು ಪ್ರತಿಭಟನೆ ಮುಗಿದಾದ ನಂತರ ಪೊಲೀಸ್ ಅಧಿಕಾರಿಯ ಕಾರಿನಲ್ಲಿ ಹೋದಂತ ವಿಚಾರ ಈಗ ಚರ್ಚೆಗೆ ಕಾರಣ ಆಗಿದೆ. ಪ್ರತಿಭಟನಾಕಾರರಿಗೆ ಡ್ರಾಪ್ ನೀಡಿದ ಪೊಲೀಸ್ ಅಧಿಕಾರಿ ತಮ್ಮ ಸರ್ಕಾರಿ ಕಾರ್ನಲ್ಲೇ ಎಸಿಪಿ ನಜ್ಮಾ ಫಾರೂಕಿ ಅವರು ಡ್ರಾಪ್ ನೀಡಿದ್ದಾರೆ. ಮಂಗಳೂರಿನಲ್ಲಿ ನಿನ್ನೆ ನಡೆದಿದ್ದ ವಕ್ಫ್ ಕಾಯ್ದೆ ವಿರುದ್ಧದ ಹೋರಾಟದಲ್ಲಿ ಭಾಗಿಯಾದಂತ ಪ್ರತಿಭಟನಾಕಾರರಿಗೆ ಸರ್ಕಾರಿ ಕಾರ್ನಲ್ಲಿ ಡ್ರಾಪ್ ನೀಡಿದ್ದಾರೆ ಎಸಿಪಿ ನಜ್ಮಾ ಫಾರೂಕಿ. ಪೊಲೀಸ್ ಅಧಿಕಾರಿ ಕಾರ್ನಲ್ಲಿ ಮುಸ್ಲಿಮರು ರೌಂಡ್ಸ್ ಹೊಡೆದಿದ್ದಾರೆ. ಎಮರ್ಜೆನ್ಸಿ ಲೈಟ್, ಸೈರನ್ ಹಾಕೊಂಡು ದರ್ಬಾರ್ ಮಾಡಿದ್ದಾರೆ ಸರ್ಕಾರಿ ಕಾರಿನಲ್ಲಿ. ಎಸಿಪಿ ನಜ್ಮಾ ಫಾರೂಕಿ ಅವರ ಕಾರ್ನಲ್ಲಿ ಹೋಗಿರೋದು. ಕಾರಿನ ಸೀಟ್ನಲ್ಲಿ ಕೂರಿಸಿಕೊಂಡು ಪೊಲೀಸರು ಡ್ರಾಪ್ ಕೊಟ್ಟಿದ್ದಾರೆ. ಮಂಗಳೂರಿನ ಟ್ರಾಫಿಕ್ ಎಸಿಪಿ ನಜ್ಮಾ ಫಾರೂಕಿ ಅವರ ಕಾರಿನಲ್ಲಿ, ಸರ್ಕಾರಿ ಕಾರಿನಲ್ಲಿ ಇವರನ್ನ ಕರ್ಕೊಂಡು ಹೋಗಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡಬೇಕಿದ್ದಂತ ಪೊಲೀಸರು ರೂಲ್ಸ್ ಬ್ರೇಕ್ ಮಾಡಿದ್ರ ಅನ್ನುವ ಆರೋಪ ಈಗ ಕೇಳಿ ಬಂದಿದೆ. ಪ್ರತಿಭಟನೆ ಮುಗಿದ ಬಳಿಕ ಪ್ರತಿಭಟನಾಕಾರರನ್ನ ಎಸಿಪಿ ನಜ್ಮಾ ಫಾರೂಕಿ ಅವರು ತಮ್ಮ ಕಾರಿನಲ್ಲಿ ಕರ್ಕೊಂಡು ಅವರಿಗೆ ಡ್ರಾಪ್ ಕೊಟ್ಟಂತ ವಿಚಾರ. ಸೈರನ್ ಹಾಕೊಂಡಿದ್ರು, ಎಮರ್ಜೆನ್ಸಿ ಲೈಟ್ ಆನ್ ಆಗಿತ್ತು. ಅಂತ ಎಮರ್ಜೆನ್ಸಿ ಏನಿತ್ತು? ಪ್ರತಿಭಟನಾಕಾರರನ್ನ ಕರ್ಕೊಂಡು ಡ್ರಾಪ್ ಕೊಟ್ಟಂತ ವಿಚಾರ ಈಗ ಮಂಗಳೂರಿನಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನಿನ್ನೆ ವಕ್ಫ್ ವಿಚಾರವಾಗಿ ಪ್ರತಿಭಟನೆಯನ್ನ ಮಾಡಿದಂತ ಪ್ರತಿಭಟನಾಕಾರರು ಪ್ರತಿಭಟನೆ ಮುಗಿದಾದ ನಂತರ ಪ್ರತಿಭಟನಾಕಾರರಿಗೆ ತಮ್ಮದೇ ಕಾರ್ನಲ್ಲಿ ನಜ್ಮಾ ಫಾರೂಕಿ ಅವರು ಡ್ರಾಪ್ ಕೊಟ್ಟಂತ ವಿಚಾರ. ಎಸಿಪಿ ನಜ್ಮಾ ಫಾರೂಕಿ ಅವರು, ಮಂಗಳೂರು ಟ್ರಾಫಿಕ್ ಎಸಿಪಿ ನಜ್ಮಾ ಫಾರೂಕಿ ತಮ್ಮ ಸರ್ಕಾರಿ ಕಾರ್ನಲ್ಲಿ ಸೈರನ್ ಹಾಕೊಂಡು ಎಮರ್ಜೆನ್ಸಿ ಲೈಟ್ ಹಾಕೊಂಡು ಅವರಿಗೆ ಡ್ರಾಪ್ ಕೊಟ್ಟಂತ ವಿಚಾರ ಈಗ ಚರ್ಚೆಗೆ ಕಾರಣ ಆಗಿದೆ. ಇದೇ ಅಧಿಕಾರಿ ಎಸಿಪಿ ನಜ್ಮಾ ಫಾರೂಕಿ ಅವರು ಕಾರ್ನಲ್ಲಿ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯ ಗಮನಿಸ್ತಾ ಇದ್ರಲ್ಲ. ಪ್ರತಿಭಟನಾಕಾರರನ್ನ ತಮ್ಮ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಎಮರ್ಜೆನ್ಸಿ ಲೈಟ್ ಆನ್ ಆಗಿದೆ, ಸೈರನ್ ಹಾಕೊಂಡಿದ್ದಾರೆ. ನಜ್ಮಾ ಫಾರೂಕಿ ಅವರು ಕೂಡ ಅದರಲ್ಲಿ ಇದ್ದಾರೆ. ಕರ್ಕೊಂಡು ಹೋಗಿ ಡ್ರಾಪ್ ಕೊಟ್ಟಂತ ವಿಚಾರ ಈಗ ಚರ್ಚೆಗೆ ಕಾರಣ ಆಗಿದೆ. ನಜ್ಮಾ ಫಾರೂಕಿ ಅವರು ಇದೇ ಅಧಿಕಾರಿಯ ಕಾರ್ನಲ್ಲಿ ಹೋಗಿರೋದು. ಒಬ್ರು ಸರ್ಕಾರಿ ಅಧಿಕಾರಿ ತಮ್ಮ ಬಳಕೆಗೆ ಇದ್ದಂತ ಸರ್ಕಾರಿ ಕಾರನ್ನ ಪ್ರತಿಭಟನೆಗೆ ಬಂದಂತ ಪ್ರತಿಭಟನಾಕಾರರನ್ನ ಡ್ರಾಪ್ ಮಾಡೋದಕ್ಕೆ ಆ ಕಾರನ್ನು ಬಳಸಿದ್ದು ಸೈರನ್ ಹಾಕೊಂಡು, ಆನಂತರ ಎಮರ್ಜೆನ್ಸಿ ಲೈಟ್ ಹಾಕೊಂಡು ನಜ್ಮಾ ಫಾರೂಕಿ ಅವರು ಕರ್ಕೊಂಡು ಹೋಗ್ತಾರಂತ ಹೇಳಿದ್ರೆ ಏನೋ ಅವರು ಪೂರ್ವಗ್ರಹ ಪೀಡಿತರು ಅನ್ನೋ ರೀತಿಯಲ್ಲಿ ಈಗ ಆರೋಪಗಳು ಕೇಳಬರ್ತಾ ಇದೆ. ಸರ್ಕಾರಿ ಅಧಿಕಾರಿ ಹಿಂಗ್ ಮಾಡಬಾರ್ದಿತ್ತು ಅನ್ನುವ ವಿಚಾರವೂ ಕೂಡ ಚರ್ಚೆಗೆ ಬಂದಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ, ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್,
ಇಂಥದ್ದೊಂದು ಚರ್ಚೆ ಇದೆ. ತಾವೇನ್ ಹೇಳ್ತೀರಿ? ಏನಾಯ್ತು ನಿನ್ನೆ ದಿನೇಶ್? ರಂಜಿತ್, ನಿನ್ನೆ ಮಂಗಳೂರಿನ ಅಡ್ಯಾರ್ ಗಾರ್ಡನ್ ಸಮೀಪದಲ್ಲಿರುವಂತಹ ಕಣ್ಣೂರಿನ ಶಾ ಮೈದಾನದಲ್ಲಿ ವಕ್ಫ್ ವಿರುದ್ಧ ಬಹಳಷ್ಟು ದೊಡ್ಡ ಪ್ರತಿಭಟನೆ ಇತ್ತು. ಲಕ್ಷಾಂತರ ಮಂದಿ ಸೇರಿದ್ದು. ಆ ಒಂದು ಪ್ರತಿಭಟನೆಯ ಬಳಿಕ ಒಂದಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಎಸಿಪಿ ಆದಂತಹ ನಜ್ಮಾ ಫಾರೂಕಿ ಅವರು ಪ್ರತಿಭಟನಾಕಾರರನ್ನ ತಮ್ಮ ಕಾರು ಅಂದ್ರೆ ಎಸಿಪಿ ಅವರಿಗೆ ನೀಡಿದಂತ ಸರ್ಕಾರಿ ಕಾರ್ ಏನಿದೆ ಅದರಲ್ಲಿ ಡ್ರಾಪ್ ಮಾಡಿದ್ರು ಅನ್ನುವಂತ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದಕ್ಕೆ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಆ ವಿಡಿಯೋದಲ್ಲಿ ನೋಡ್ತಾ ಇರುವಂಗೆ ಏನು ಎಮರ್ಜೆನ್ಸಿ ಲೈಟ್ ಮತ್ತು ಸೈರನ್ ಹಾಕಿಕೊಂಡು ಪ್ರತಿಭಟನಾಕಾರರನ್ನು ನಜ್ಮಾ ಫಾರೂಕಿ ಅವರು ತಮ್ಮ ಸರ್ಕಾರಿ ಕಾರ್ನಲ್ಲಿ ಡ್ರಾಪ್ ಮಾಡ್ತಿರುವಂತಹ ದೃಶ್ಯ ಕೂಡ ಆ ಒಂದು ವಿಡಿಯೋದಲ್ಲಿ ಸೆರೆಯಾಗಿರುವಂತದ್ದು. ಇದರ ವಿರುದ್ಧ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಅಂದ್ರೆ ಒಂದ್ ಕಡೆ ಪ್ರತಿಭಟನೆ ಮುಗಿದ ಬಳಿಕ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸುಮಾರು 10 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ಗೆ ಏನು ಅವರು ಅದನ್ನು ಕ್ಲಿಯರೆನ್ಸ್ ಮಾಡಬೇಕಾಗಿತ್ತು ಮತ್ತು ಟ್ರಾಫಿಕ್ ಜಾಮ್ ಏನಿದೆ ಅದನ್ನು ನೋಡ್ಕೊಳ್ಬೇಕಾಗಿತ್ತು. ಅದರ ಬದಲಾಗಿ ಪ್ರತಿಭಟನಾಕಾರರನ್ನು ಈ ರೀತಿಯಾಗಿ ಡ್ರಾಪ್ ಮಾಡುವುದು ಎಷ್ಟು ಸರಿ ಅನ್ನುವಂತ ಒಂದು ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಈ ಒಂದು ವಿಡಿಯೋ ತುಣುಕು ಏನಿದೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೈರಲ್ ಆಗ್ತಾ ಇರುವಂತದ್ದು ಮತ್ತು ಎಸಿಪಿ ನಜ್ಮಾ ಫಾರೂಕಿ ಅವರ ವಿರುದ್ಧ ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ತಮ್ಮವರನ್ನು ಈ ರೀತಿಯಾಗಿ ತಮ್ಮ ಕಾರಿನಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಎಷ್ಟು ಸರಿ? ಅದು ಸರ್ಕಾರಿ ಕಾರನ್ನು ಈ ರೀತಿಯಾಗಿ ಬಳಕೆ ಮಾಡಿರುವುದು ಸರಿಯಾ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಏನು ಅದಕ್ಕೆ ಸಿಗುವಂತ ಕ್ಲಾರಿಫಿಕೇಶನ್ ಏನಂದ್ರೆ ಪೊಲೀಸ್ ಇಲಾಖೆ ಕೂಡ ಒಂದಷ್ಟು ಈ ಬಗ್ಗೆ ಮಾಹಿತಿ ನೀಡಿರುವಂತದ್ದು. ಅಂದ್ರೆ ಆ ಒಂದು ಪ್ರತಿಭಟನೆಕಾರರ ಒಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು, ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆ ಕಂಡು ಬಂದಿತ್ತು. ಹೀಗಾಗಿ ಅದಕ್ಕಾಗಿ ನಾವು ಬಳಸಿದ್ದೇವೆ ಅನ್ನುವಂತ ಒಂದು ಸಮಜಾಯಿಸಿ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇದು ಎಷ್ಟು ಸರಿ, ಇದರ ಸತ್ಯಾಸತ್ಯತೆ ಏನು ಅನ್ನುವುದನ್ನು ಇನ್ನಷ್ಟೇ ಕಮಿಷನರ್ ಅವರು ತಿಳಿಸಬೇಕಾಗಿದೆ. ರಂಜಿತ್, ದಿನೇಶ, ನಜ್ಮಾ ಫಾರೂಕಿ ಅವರು ಪೂರ್ವಗ್ರಹ ಪೀಡಿತರಾಗಿ ಅಲ್ಲಿದ್ದಂತ ಪ್ರತಿಭಟನಾಕಾರರಿಗೆ ಬೆಂಬಲಿಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ನಡೀತಾ ಇರುವಂತ ಈ ಪ್ರತಿಭಟನೆಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳೆಲ್ಲ ಇದಾವೆ. ಸದ್ಯಕ್ಕೆ ಜನ ಏನ್ ಹೇಳ್ತಾರೆ? ರಂಜಿತ್ ಶ್ರೀಯರ್, ಹೌದು, ಅಂದ್ರೆ ನಜ್ಮಾ ಫಾರೂಕಿ ಅವರು ಪೂರ್ವಾಗ್ರಹ ಪೀಡಿತರಾಗಿ ಈ ರೀತಿಯಾಗಿ ಅಂದ್ರೆ ತಮ್ಮವರನ್ನು ಬೆಂಬಲಿಸುವುದಕ್ಕೋಸ್ಕರವಾಗಿ ಈ ರೀತಿಯಾಗಿ ಪ್ರತಿಭಟನಾಕಾರರಿಗೆ ಡ್ರಾಪ್ ನೀಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಪ್ರತಿಭಟನೆಯಲ್ಲಿ ಸಾಕಷ್ಟು ದೂರದವರೆಗೂ, ಒಂದು 10 ಕಿಲೋಮೀಟರ್ ದೂರದವರೆಗೂ ಕೂಡ ಪ್ರತಿಭಟನಾ ನಂತರವಾಗಿ ಜಾಮ್ ಆಗಿತ್ತು. ಬಹಳಷ್ಟು ಜನ ಇದರಿಂದ ಕಷ್ಟಪಟ್ಟಿದ್ರು. ಅಂದ್ರೆ ಹೈಕೋರ್ಟ್ ಆದೇಶ ಕೂಡ ಇತ್ತು. ಅಂದ್ರೆ ಕೇವಲ ನೀವು ಪ್ರತಿಭಟನೆಗೆ ಸೀಮಿತವಾಗಿ ಅದಕ್ಕೆ ಪರ್ಮಿಷನ್ ತೆಗೆದುಕೊಂಡ ಮೈದಾನದಲ್ಲಿ ಮಾತ್ರ ಏನು ಪ್ರತಿಭಟನೆ ಮಾಡಬೇಕು, ಏನು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದನ್ನು ಬಳಸಿಕೊಳ್ಬಾರ್ದು, ಇದಕ್ಕೆ ಟ್ರಾಫಿಕ್ ನ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಸೂಚನೆ ನೀಡಿದ್ರು. ಆದ್ರೂ ಕೂಡ ಟ್ರಾಫಿಕ್. ಓಕೆ ದಿನೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.